ಸೋಲನ್ನ ಒಪ್ಕೊಳ್ಳಕ್ ಆಗ್ಲಾರ್ದ ಟಿಎಂಸಿ ಗೂಂಡಾಗಳು ಮಿತಿ ಮೀರ್ಯಾರ. ಸುವೇಂದು ಅಧಿಕಾರಿಯನ್ನ ಗೆಲ್ಲಿಸಿದ ಕಾರಣಕ್ಕಾಗಿ ಬಿಜೆಪಿ ಕಾರ್ಯಕರ್ತನ ಬರ್ಬರ ಹತ್ಯೆ ಮಾಡ್ಯಾರ. ಮಮತಕ್ಕನ ಸೋಲಿಗೆ ಈ ರೀತಿ ಸೇಡ್ ತೀರಿಸ್ಕೊಳ್ಳತ್ತಾರ. ಈ ರೀತಿ ಕೃತ್ಯಗಳನ್ನ ಮಾಡಿದವ್ರಿಗೆ ಶಿಕ್ಷೆ ಆಗ್ತೈತೇನು? 15 ವರ್ಷದಿಂದ ಮಮತಕ್ಕ ಮಾಡಿದ್ದು ಇದನ್ನ. ನಿನ್ನೆ ರಾತ್ರಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ಒಳಗ ಬಿಜೆಪಿ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗೈತಿ. ಹತ್ಯೆ ಆಗಿರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಚಂದ್ರನಾಥ್ ರಥ್. ಈಗ ಪಶ್ಚಿಮ ಬಂಗಾಳದ ಭಾವಿ ಸಿಎಂ ಅಂತ ಕರೆಸ್ಕೊಳಕತ್ತಿರೋ ಸುವೇಂದು ಅಧಿಕಾರಿ ಅವರ ಪರಮ ಆಪ್ತ. ಸುವೇಂದು ಅಧಿಕಾರಿ ಭವಾನಿಪುರ ಮತ್ತು ನಂದಿ ಗ್ರಾಮದಿಂದ ಗೆದ್ದು ಬಂದಾರಂದ್ರೆ ಅದರ ಉಸ್ತುವಾರಿ ವಹಿಸಿದ್ದು ಇದೇ ವ್ಯಕ್ತಿ. ಎರಡೂ ಕಡೆ ಸುವೇಂದು ಅಧಿಕಾರಿಗೆ ಜಯ ಸಿಗ್ಲಿ ಅಂತ ಸಾಕಷ್ಟು ಪ್ರಯತ್ನ ಪಟ್ಟಿದ ಕಟ್ಟಾಳು. ನಿನ್ನೆ ರಾತ್ರಿ ಮಧ್ಯಮ್ ಗ್ರಾಮದಿಂದ ಹೋಗ್ತಾ ಇದ್ದಾಗ ಈತನನ್ನ ಟಿಎಂಸಿ ಗೂಂಡಾಗಳು ಅಟ್ಯಾಕ್ ಮಾಡಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡ್ಯಾರ. ಟಿಎಂಸಿ ಗೂಂಡಾಗಳ ದಾಳಿಯಿಂದ ಆತ ಅಲ್ಲೇ ತನ್ನ ಪ್ರಾಣ ಚೆಲ್ಯಾನ. ಸುವೇಂದು ಅಧಿಕಾರಿಗೂ ಕೂಡ ಈತನ ಮೇಲೆ ಬಹಳಷ್ಟು ನಂಬಿಕೆ ಇತ್ತು. ಆ ನಂಬಿಕೆಯನ್ನ ಈತ ಕೂಡ ಯಾವತ್ತೂ ಹುಸಿಗೊಳಿಸಿರ್ಲಿಲ್ಲ. ಈತ ಸತ್ತೋಗಿದ್ದಾನ, ಇವನ ಮೇಲೆ ಟಿಎಂಸಿ ಗೂಂಡಾಗಳು ದಾಳಿ ಮಾಡ್ಯಾರಂತ ಸುದ್ದಿ ತಿಳಿತಿದ್ದಂಗ ರಾತ್ರೋರಾತ್ರಿ ಇವರ ಮನೆಗೆ ಧಾವಿಸಿದ್ರು. ಇವ್ರ ಮನೆ ಅವ್ರಿಗೆ ಸಮಾಧಾನ ಮಾಡಿದ್ರು. ಯಾರೇ ಈತನ ಸಾವಿಗೆ ಕಾರಣ ಆಗಿದ್ರು ಅವ್ರನ್ನ ಸುಮ್ಮ ಬಿಡೋದಿಲ್ಲ ಅಂತ ಶಾಂತವಾಗಿ ಗುಡುಗುದ್ರು. बीजेपी सरकार जब पिकअप कर लेगा एडमिनिस्ट्रेशन तब धीरे धीरे गुंडा को सफाई करने का काम शुरू हो जाएगा. ಇಲ್ಲಿ ವಿಪರ್ಯಾಸ ಏನೈತಿ ನೋಡ್ರಿ. ಈ ಘಟನೆ ನಡೆಯೋಕಿನ್ನ ಮುಂಚೆ ಸ್ವಲ್ಪ ಗಂಟೆಗಳ ಮುಂಚೆನ ಸುವೇಂದು ಅಧಿಕಾರಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಶಾಂತ ರೀತಿಯಿಂದ ಇರ್ರಿ, ಯಾರೂ ಕೂಡ ಅವ್ರ ಮೇಲೆ ದಾಳಿ ಮಾಡ್ಬೇಡ್ರಿ, ಶಾಂತ ರೀತಿಯಿಂದಾನೇ ಇರ್ರಿ ಅಂತ ಪ್ರೆಸ್ ಮೀಟ್ ಮಾಡಿ ಕಾರ್ಯಕರ್ತರಿಗೆ ತಿಳಿ ಹೇಳಿದ್ರು. আবারও বলছি শান্তি বজায় রাখুন. পাপীদের অপবিত্র পার্টি অফিস যেখানে পয়সা নেওয়া হতো, যেখানে মদ খাওয়া হতো, জুয়া খেলা হতো, নারী নির্যাতন হতো, শাহজাহানরা পিঠা বানাতো, সেদিকে কেউ তাকাবেন না। আর আইন হাতে তুলে নেওয়ার দরকার নেই। ভারতীয় ন্যায় সংহিতা অনুযায়ী চোর, খুনি, ডাকাত, অত্যাচারীদের আইন অনুযায়ী ব্যবস্থা হবে। দেখতে থাকুন। ಸುವೇಂದು ಅಧಿಕಾರಿ ಟಿಎಂಸಿ ಗೂಂಡಾಗಳಿಗೆ ಅಂಜಲಾರ್ದ ಧೈರ್ಯದಿಂದ ಇದ್ದಿದ್ದಕ್ಕ ಕಾರಣ ಇದ ಚಂದ್ರನಾಥ್. ಭವಾನಿಪುರದ ರಸ್ತೆ ಒಳಗ ಕ್ಯಾಂಪೇನ್ ಮಾಡಬೇಕಾದ್ರ ಟಿಎಂಸಿ ಗೂಂಡಾಗಳನ್ನ ಧೈರ್ಯದಿಂದ ಸುವೇಂದು ಅಧಿಕಾರಿ ಅವರು ಯಾವ ರೀತಿ ಎದುರಿಸಿದ್ರು ಅನ್ನೋದನ್ನ ನಾವು ನೋಡಿವಿ. ತಮ್ಮ ನಾಯಕ ಸುವೇಂದು ಅಧಿಕಾರಿ ಜಯ ಗಳಿಸಲಿ ಅಂತ ಕಷ್ಟಪಟ್ಟು ಶ್ರಮಿಸಿದ್ದ ಈ ಚಂದ್ರನಾಥ ಟಿಎಂಸಿ ಅವರ ಕೆಂಗನಿಗೆ ಗುರಿಯಾಗಿದ್ರು. ಈತನಿಂದಾನ ಸುವೇಂದು ಅಧಿಕಾರಿ ಗೆದ್ದಾರು ಅನ್ನೋ ಸಿಟ್ಟು ಟಿಎಂಸಿ ಗೂಂಡಾಗಳ ಮನಸ್ಸೊಳಗ ನಾಟಿ ಬಿಟ್ಟಿತ್ತು. ಸೋಲನ್ನ ಒಪ್ಕೊಳ್ಳಕ್ ಆಗದೆ ಇರೋದ್ರಿಂದಾನ ಈತನನ್ನ ಬರ್ಬರವಾಗಿ ಕೊಂದು ಬಿಟ್ಟಾರು ಅನ್ನೋದು ಬಿಜೆಪಿಯ ದೊಡ್ಡ ಆರೋಪ ಆಗೈತಿ. ನಿನ್ನೆ ಇದೊಂದಲ್ರಿ, ಇನ್ನೊಂದು ಘಟನೆ ನಡೆದೈತಿ. ಇದೇ ರೀತಿ ಗುಂಡಿನ ದಾಳಿ ನಡೆದು ಇನ್ನೊಬ್ಬ ಬಿಜೆಪಿ ಕಾರ್ಯಕರ್ತ ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಾರ. ಅವರ ಸ್ಥಿತಿ ಕೂಡ ಬಹಳ ಗಂಭೀರವಾಗಿ ಐತಿ. ಇದಷ್ಟೇ ಅಲ್ರಿ, ಬಿಜೆಪಿಯ ನೂತನ ಶಾಸಕ ಪಿಯೂಷ್ ಕನೋಡಿ ಅವರ ತಮ್ಮನನ್ನು ಕೂಡ ಬಹಳಷ್ಟು ಬರ್ಬರವಾಗಿ ಕೊಂದು ಹಾಕಿದ್ರು. ಅವರ ಮನೆಯವರ ಆಕ್ರಂದ ಮುಗಿಲು ಮುಟ್ಟಿತ್ತು. ಇಷ್ಟೆಲ್ಲ ನಡೆದೈತಲ್ರಿ, ಇನ್ನೇನು ಒಂದೆರಡು ದಿನದಾಗ ಹೊಸ ಸರ್ಕಾರ ಬಂಗಾಳದಾಗ ಅಧಿಕಾರಕ್ಕೆ ಬರ್ತೈತಿ. ಇವಷ್ಟ ಘಟನೆಗಳಲ್ಲ, ಈಗ ಬಿಜೆಪಿ ಕಾರ್ಯಕರ್ತರನ್ನ ಕೊಂದು ಹಾಕ್ಯಾರಲ್ಲ ಅದಷ್ಟ ಅಲ್ರಿ, ಸಾಕಷ್ಟು ಕೃತ್ಯಗಳದಾವ. ಈ ರೀತಿ 15 ವರ್ಷಗಳಿಂದ ಮಮತಕ್ಕನ ಗೂಂಡಾಗಳು ಮಾಡಿರೋ ಅನ್ಯಾಯ, ದೌರ್ಜನ್ಯ, ಕೊಲೆ ಇವೆಲ್ಲಕ್ಕೂ ಉತ್ತರ ಸಿಗೋದೈತಿ. ಈ ಹೊಸ ಸರ್ಕಾರ ಬಂಗಾಳವನ್ನ ಗೂಂಡಾ ಇಲ್ಲಾರ್ದ ರಾಜ್ಯ ಆಗಿ ಮಾಡ್ತೈತಿ ಅಂತ ಬಂಗಾಳಿಗರು ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಾರ. ಇವ್ರಿಗೆಲ್ಲ ಬ್ರೇಕ್ ಹಾಕ್ಬೇಕಂತಾನ ಸುವೇಂದು ಅಧಿಕಾರಿ ಚುಕ್ಕಾಣಿ ಹಿಡಿಯಾಕ ತಯಾರಾಗ್ಯಾರ.